ಈ 4 ದೇವತೆಗಳಿಗೆ ಬಾಳೆ ಎಲೆ ಮೇಲೆ ನೈವೇದ್ಯ ಅರ್ಪಿಸಬೇಕಂತೆ. ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವಂತಹ ಸಂದರ್ಭಗಳಲ್ಲಿ ನೈವೇದ್ಯವನ್ನು ಅರ್ಪಿಸುವುದು ವಾಡಿಕೆ. ಇದು ನಾವು ದೇವರನ್ನು ಮತ್ತು ದೇವತೆಗಳನ್ನು ಸಂತುಷ್ಟಗೊಳಿಸುವ ವಿಧಾನದಲ್ಲಿ ಒಂದಾಗಿದೆ. ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಂತಹ ವಿಧಾನಗಳು ಕೂಡ ಮುಖ್ಯವಾಗಿರುತ್ತದೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಅವನನ್ನು ಮೆಚ್ಚಿಸುವ ಒಂದು ರೂಪವಾಗಿದೆ. ಧಾರ್ಮಿಕ ಆಚರಣೆಗಳಲ್ಲಿ ನಾವು ಹೆಚ್ಚಾಗಿ ಬಾಳೆ ಎಲೆಗಳನ್ನು ಬಳಸುತ್ತೇವೆ. ಮದುವೆಯಾಗಿರಬಹುದು, ಗೃಹ ಪ್ರವೇಶವಾಗಿರಬಹುದು ಅಥವಾ ಇನ್ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳಲ್ಲಾಗಿರಬಹುದು, ಬಾಳೆ ಎಲೆಯನ್ನು ಬಳಸುತ್ತೇವೆ. ಬಾಳೆ ಗಿಡದಲ್ಲಿ ವಿಷ್ಣುದೇವನು ಲಕ್ಷ್ಮೀದೇವಿಯೊಂದಿಗೆ ನೆಲೆಸುತ್ತಾನೆ ಎನ್ನುವ ಕಾರಣಕ್ಕಾಗಿ ಇದಕ್ಕೆ ಗುರುವಾರದ ದಿನದಂದು ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಕೆಲವೊಂದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ವಿವಿಧ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ನೈವೇದ್ಯವನ್ನು ನಾವು ಬಾಳೆ ಎಲೆಯ ಮೇಲೆ ಅರ್ಪಿಸುವುದರಿಂದ ಅದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಆದರೆ ಈ ದೇವರು ದೇವತೆಗೆ ನಾವು ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ವಿಷ್ಣುದೇವನಿಗೆ ಮತ್ತು ಲಕ್ಷ್ಮೀದೇವಿಗೆ ಬಾಳೆ ಗಿಡವೆಂದರೆ ಬಾಳೆ ಹಣ್ಣುಗಳೆಂದರೆ ತುಂಬಾನೇ ಪ್ರಿಯ. ಲಕ್ಷ್ಮೀನಾರಾಯಣರು ಬಾಳೆ ಗಿಡದಲ್ಲಿ ನೆಲೆಸುತ್ತಾರೆ ಎನ್ನುವ ನಂಬಿಕೆಯಿದೆ. ವಿಷ್ಣುದೇವನಿಗಾಗಿರಬಹುದು ಅಥವಾ ಲಕ್ಷ್ಮೀದೇವಿಗಾಗಿರಬಹುದು, ನಾವು ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಗಣಪತಿ ದೇವನನ್ನು ಹಿಂದೂ ಧರ್ಮದಲ್ಲಿ ಮೊದಲ ಪೂಜಿಪ ದೇವನೆಂದು ಪರಿಗಣಿಸಲಾಗುತ್ತದೆ. ನಾವು ಯಾವುದೇ ಶುಭ ಕಾರ್ಯವನ್ನು ಅಥವಾ ಮಂಗಳಕರ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಗಣೇಶನನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಆತನಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಶುಭ ಹಾಗೂ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈಗಾಗಲೇ ಹೇಳಿರುವಂತೆ ವಿಷ್ಣು ಮತ್ತು ಲಕ್ಷ್ಮೀದೇವಿಯು ಬಾಳೆ ಗಿಡದಲ್ಲಿ ನೆಲೆಸಿರುತ್ತಾರೆ. ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಇನ್ಯಾವುದೇ ದಿನದಂದು ನೀವು ಲಕ್ಷ್ಮೀದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಆಕೆಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಆದಿಶಕ್ತಿ ದೇವಿಗೆ ಅಥವಾ ದುರ್ಗಾದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬಾಳೆ ಎಲೆಯ ಮೇಲೆ ದುರ್ಗಾದೇವಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ದುರ್ಗಾದೇವಿಯು ಶೀಘ್ರದಲ್ಲೇ ಸಂತುಷ್ಟಲಾಗುತ್ತಾಳೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಈ 4 ದೇವರು ಮತ್ತು ದೇವತೆಗಳನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಅವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಿ.